ಕೆಆರ್ಎಸ್ ಅಣೆಕಟ್ಟೆ ಜೂನ್ನಲ್ಲಿಯೇ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿ ಹೊಸ ಇತಿಹಾಸವನ್ನ ನಿರ್ಮಿಸಿತ್ತು. ಇದೀಗ ಕೆಆರ್ಎಸ್ ಆಗಿ ಕಬಿನಿ ಜಲಾಶಯದಿಂದ ಒಂದೇ ತಿಂಗಳಲ್ಲಿ 100 TMC ನೀರು ತಮಿಳುನಾಡಿಗೆ ಹರಿದು ಹೋಗಿರುವಂತದ್ದು. ಸದ್ಯ ನಾನೀಗ ಕೆಆರ್ಎಸ್ ಅಣೆಕಟ್ಟೆ ಸಮೀಪವೇ ಇದ್ದೇನೆ, ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಅಂದ್ರೆ ಪ್ರತಿ ವರ್ಷವೂ ಕೂಡ ಕಾವೇರಿ ವಿಚಾರವಾಗಿ ಕರ್ನಾಟಕ ಹಾಗೆ ತಮಿಳುನಾಡು ನಡುವೆ ವ್ಯಾಜ್ಯ ನಡೀತಾ ಇತ್ತು. ತಮಿಳುನಾಡು ಕಾವೇರಿಗಾಗಿ ಪದೇ ಪದೇ ಖ್ಯಾತಿಯನ್ನ ತೆಗಿತಾ ಇತ್ತು. ಆದ್ರೆ ಈ ಬಾರಿ ಅವೆಲ್ಲವೂ ಕೂಡ ದೂರ ಆಗಿದೆ. ಕಾರಣ ಅಂತಂದ್ರೆ ಕರ್ನಾಟಕದ ಹಳೆ ಮೈಸೂರು ಭಾಗದ ಪ್ರಮುಖ ಜಲಾಶಯಗಳೆಲ್ಲವೂ ಕೂಡ ಭರ್ತಿ ಆಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದೇ ತಿಂಗಳಲ್ಲಿ ಕಾವೇರಿ ನೀರು ತಮಿಳುನಾಡಿಗೆ 100 TMC ಅಷ್ಟು ನೀರು ಹರಿದು ಹೋಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿ ಬಾರಿ ಇರ್ತಿದ್ದಂತಹ ವ್ಯಾಜ್ಯ ಪದೇ ಪದೇ ತಮಿಳುನಾಡು ಖ್ಯಾತೆ ತೆಗೆದಂತಹ ವಿಚಾರಕ್ಕೆ ಇದೀಗ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಅಂದ್ರೆ ಜುಲೈ ತಿಂಗಳಿನಲ್ಲಿ ಕಾವೇರಿ ತಮಿಳುನಾಡಿಗೆ 31 TMC ನೀರನ್ನ ಹರಿಸಬೇಕಾಗಿತ್ತು. ಆದ್ರೆ ಕೇವಲ ಒಂದೇ ತಿಂಗಳಲ್ಲಿ 100 TMC ನೀರನ್ನ ಇದೀಗ ತಮಿಳುನಾಡಿಗೆ ಹರಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲಾ ಆತಂಕವೂ ಕೂಡ ದೂರ ಆಗಿದೆ. ಪ್ರತಿ ವರ್ಷ 177 TMC ನೀರನ್ನ ಕಬಿನಿ ಹಾಗೆ ಕೆಆರ್ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಯ ಮೂಲಕ ನೀರನ್ನ ಹರಿಸಬೇಕು. ಆದ್ರೆ ಇದೀಗ ಅದರಲ್ಲಿ ಬಹುತೇಕ ನೀರನ್ನ ಹರಿಸಲಾಗಿರುವಂಥದ್ದು. ಅಂದ್ರೆ ಇದೇ ತಿಂಗಳು ಜುಲೈನಲ್ಲಿ ಏನು ಕೆಆರ್ಎಸ್ ಆಗಿ ಕಬಿನಿ ಡ್ಯಾಮ್ನಿಂದ 31 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕಾಗಿತ್ತು. ಆದ್ರೆ ಅದು 3 ಪಟ್ಟು ಹೆಚ್ಚಾಗಿರುವಂಥದ್ದು. ಅಂದ್ರೆ 31 TMC ಬದಲು ಇದೀಗ 100 TMC ನೀರು ಹರಿದು ಹೋಗಿರುವಂಥದ್ದು. ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಕಬಿನಿ ಹಾಗೆ ಕೆಆರ್ಎಸ್ ಡ್ಯಾಮ್ನಿಂದ 45 TMC ನೀರನ್ನ ಹರಿಸಬೇಕು. ಅದಕ್ಕೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಕಾರಣ ಯಾಕೆಂದ್ರೆ ಇನ್ನೂ ಕೂಡ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ, ಮಳೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ನೀರು ಹರಿದು ಹೋಗ್ತಾ ಇರುವಂತದ್ದು. ಇವತ್ತು ಕೂಡ ಕೆಆರ್ಎಸ್ ಹಾಗೆ ಕಬಿನಿ ಜಲಾಶಯದಿಂದ ಇದೀಗ ನೀರು ಹರಿದು ಹೋಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಇರ್ತಿದ್ದಂತಹ ವ್ಯಾಜ್ಯವೆಲ್ಲವೂ ಕೂಡ ದೂರ ಆಗಿದೆ. ಅಂದ್ರೆ ಜೂನ್ ತಿಂಗಳಿನಲ್ಲೇ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯಾಗಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿತ್ತು. ಆ ನಿಟ್ಟಿನಲ್ಲಿ ರೈತರ ಮುಖದಲ್ಲೂ ಮಂದಹಾಸವನ್ನ ಮೂಡಿತು. ಕುಡಿಯೋ ನೀರಿಗೆ ಯಾವ ರೀತಿ ತೊಂದರೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಇದೀಗ ಮತ್ತೊಂದು ಖುಷಿ ವಿಚಾರ ಅಂತಂದ್ರೆ ಒಂದೇ ತಿಂಗಳಲ್ಲಿ ತಮಿಳುನಾಡಿಗೆ 100 TMC ನೀರು ಹರಿದು ಹೋಗಿರುವಂತದ್ದು. ಆ ನಿಟ್ಟಿನಲ್ಲಿ ಈ ವರ್ಷ ಕುಡಿಯೋ ನೀರಿಗಾಗ್ಲಿ ಅಥವಾ ರೈತರ ಬೆಳೆಗಳಿಗೆ ನೀರನ್ನ ಹರಿಸೋದಾಗ್ಲಿ ಮತ್ತೆ ತಮಿಳುನಾಡಿಗೆ ಹರಿಸಬೇಕಾದಂತಹ ಕೋಟ ಏನು ನೀರಿನ ಕೋಟ ಇದೆ ಅದ್ಯಾವುದಕ್ಕೂ ಕೂಡ ತೊಂದರೆ ಆಗಲ್ಲ. ಕಾವೇರಿ ಅಷ್ಟರ ಮಟ್ಟಿಗೆ ಮೈದುಂಬಿ ಹರಿತಾ ಇರುವಂತದ್ದು. ಮಳೆ ನಿರಂತರವಾಗಿರುವ ಹಿನ್ನೆಲೆಯಲ್ಲಿ ಅವೆಲ್ಲ ವ್ಯಾಜ್ಯಗಳಿಗೆ ಸದ್ಯ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಕೆಆರ್ಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.